ಕೂಡ ನಮ್ಮ ಕಾರ್ಯಕರ್ತರು ಹೋಗಿಲ್ಲ. ಎಲ್ಲೋ ತೆಳುವಾಗಿ ಅಲ್ಲೊಬ್ರು ಇಲ್ಲೊಬ್ರು ಮಾಮೂಲಿ ನಾನು MLA ಇದ್ದಾಗ ಕೂಡ ಸೇರ್ತಾನೆ ಇರೋರು, ಅದಕ್ಕೆ ಕೊನೆನೂ ಇಲ್ಲ ಮೊದಲು ಇಲ್ಲ. ಹಂಗಾಗಿ ಈಗ ಕೆಲವು ಹಳ್ಳಿಗಳಲ್ಲಿ ಕೆಲವರು ಹೋಗ್ತಾ ಇರ್ತಾರೆ, ಕೆಲವರು ಬರ್ತಾ ಇರ್ತಾರೆ. ಏನು ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ. ನೀವೆಲ್ಲ ಬಂಡೆ ಥರ ನಿಂತಿದ್ದೀರಾ. ಇನ್ನು 2028 ಈಗಾಗಲೇ 2 ವರ್ಷ ಆಗೋಯ್ತು ಎಲೆಕ್ಷನ್, ಇನ್ನು 3 ವರ್ಷ ಆಡ್ಕೊಂಡ್ಬಂದ್ಬಿಡ್ತೈತೆ. ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕು. ಈ ಮಧ್ಯೆ ನಮಗೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಬರುತ್ತೆ, ಪಟ್ಟಣ ಪಂಚಾಯತಿ ಬರುತ್ತೆ. ಅದೇನು 3 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, 4 ತಿಂಗಳಾಗ್ಬೋದು, ಬಂದೇ ಬರುತ್ತೆ ಚುನಾವಣೆ. APMC ಚುನಾವಣೆ ಕೂಡ ಬರ್ತೈತೆ. ಹಾಗಾಗಿ ನಿಮಗೆಲ್ಲ ಕಾರ್ಯಕರ್ತರಿಗೆ ಒಂದು ಅಧಿಕಾರ ಸಿಗ್ತಕ್ಕಂಥ ಸಂದರ್ಭ. ಎರಡೂ ಪಕ್ಷಗಳು ಒಂದಾಗಿನೇ ಚುನಾವಣೆ ಮಾಡೋದು. ಅವ್ರಿಗೆ ಯಾರಿಗೂ ಬೋಣಿ ಆಗಲ್ಲ. ಕೋಲಾರಲ್ಲೂ 60,000 ಓಟು ಮುಸ್ಲಿಮ್ಸ್ ಇತ್ತು, ಅವ್ರು MLA ಆಗ್ಬಿಟ್ರು. ಹಳ್ಳಿಗಳಲ್ಲಿ MLA ಹಾಕೋದಿದ್ದ? ಯಾವ ಊರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಬಹಳ ಕಡಿಮೆ ಇರ್ತಕ್ಕಂಥದ್ದು. ಒಂದು 10 ಓಟು 50 ಓಟು ಎಲ್ಲಿ ಕೂಡ ಆಗೋದಿಲ್ಲ. ಹಾಗಾಗಿ ನಮ್ಮ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ನಮಗೆ ಬರುತ್ತೆ. APMC ಚುನಾವಣೆ ಆದರೂ ಕೂಡ ನಮಗೆ ಬರ್ತೈತೆ. ಅದೆಲ್ಲ ಅವೆಲ್ಲ ನೀವೇ ನಿಂತ್ಕೊಂಡು ಗೆಲ್ಲುವಂಥದ್ದು. ನಾನು ಬರಲ್ಲ, ನಮ್ಮ ಮಕ್ಕಳು ಬರಲ್ಲ. ನೀವೆಲ್ಲ ಒಗ್ಗಟ್ಟಾಗಿದ್ರೆ ಎಲ್ಲ ಕೂಡ ಅನುಕೂಲ ಆಗುತ್ತೆ. ಓಟು ಅಂತ ಇವ್ರು ಹೇಳ್ತಾವ್ರೆ, ಹಂಗೆ ಅನ್ಕೊಳ್ರಿ ನೀವೆಲ್ಲ ಮನಸ್ಸಿನಾಗ ಅಂತೇಳಿ ಸ್ವಲ್ಪ ನಾವು 90% ಇದ್ದೀವಿ. ಅದು ಸ್ವಲ್ಪ ಈ ವೈಜ್ಞಾನಿಕಲ ತಿಂಗಳು ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 5% ಇತ್ತು. ಅದನ್ನು ಕೂಡ ಸರಿ ಮಾಡಿ ನಾನು ಇಡೀ ಊರೆಲ್ಲ ಒಂದಾಗಿನೇ ನನ್ನ ಆಹ್ವಾನ ಮಾಡಿದ್ದು. ಹಾಗಾಗಿ ಎಲ್ಲ ಸಮಾಜಕ್ಕೂ ಕೂಡ ಒಗ್ಗಟ್ಟಾಗೈತೆ. ವೇಮಗಲಲ್ಲಿ ಕುರುಬ್ರಹಳ್ಳಿ ಅಷ್ಟೇ, ಚನ್ನಪ್ಪನಹಳ್ಳಿ ಅಷ್ಟೇ, ಸಿಂಗಹಳ್ಳಿ, ಕರ್ಜನಹಳ್ಳಿ, ಕರ್ಜನಹಳ್ಳಿ, ಪುರಹಳ್ಳಿ SC ಸೀಟು ಅದಕ್ಕೆ ಕೂಡ ಚೆನ್ನಾಗೈತೆ. ಹಂಗಾಗಿ ಅಲ್ಲ ಸೀಟು 2 ಸೇರಿ 1 ಸೀಟು SC ಸೀಟು, ಕರ್ಜನಹಳ್ಳಿ, ಪುರಹಳ್ಳಿ ಸೇರಿ 1 ಸೀಟು. ಇಲ್ಲಿ ಸಿಂಗಹಳ್ಳಿ ಮಾತ್ರ ವೇಮಗಲ್ನ ಸ್ವಲ್ಪ ಇದೊಂದು IP ತಗೊಂಡು ಎಲ್ಲರಿಗೂ ಅಧಿಕಾರ ಸಿಗ್ತೈತೆ, ಗ್ಯಾರಂಟಿ ಕೊಡ್ತೀನಿ. ದಳದವ್ರಿಗೂ ಒಂದಷ್ಟು ಸೀಟ್ ಕೊಡಬೇಕಾದೈತೆ. ನಾವು ಇಟ್ಕೊಂಡು ಅಲ್ಲಿ ನಾವು ನನ್ಗೆ ಹೇಳಿ ಚಾಲೆಂಜ್ ಮಾಡೋದು ಬೇಡ. ಗೆದ್ದಿದ್ದು ನಾವು ತೋರ್ಸೋಣ. ನೀವೆಲ್ಲ ಆಕ್ಟಿವ್ ಆಗಿರ್ಬೇಕು. ಯಾವುದು ಪಟ್ಟಣ ಪಂಚಾಯತಿ ಅವರು, ವೇಮಗಲ್ ಪಟ್ಟಣ ಪಂಚಾಯತಿ ನಮ್ಮ ಮಸಿಗೆ ತಗೊಳ್ಳೋಣ. ನೀವೆಲ್ಲ ಒಗ್ಗಟ್ಟಾಗಿರ್ಬೇಕು ಅಂತೇಳಿ ನಿಧಾನವಾಗಿ 1,000 ಜನಕ್ಕೆ ಊಟ ಮಾಡ್ತಿರೋದು. ಇಲ್ಲಿ ಬಂದಿರೋದು 500 ಜನನೇ. ನೀವು ಕಿತ್ಲಾಡ್ಬೇಡಿ, ನಿಧಾನವಾಗಿ ಊಟ ಮಾಡಬೇಕು. ಯಾರಿಗೂ ಸರಿಗ ದುಡ್ಡು ಸಿಗ್ತಾ ಇಲ್ಲ. 5 kg ಅಕ್ಕಿ ಮೋದಿ ಕೊಡ್ತಾ ಇದ್ದಿದ್ದು ಅದು ಕೊಡ್ತಾ ಇದ್ರು. ಇಷ್ಟು ದಿನ ಅದಕ್ಕೆ ದುಡ್ಡು ಹಾಕ್ತೀನಿ ಅಂದರು. 4-5 ತಿಂಗಳಿಗೆ ದುಡ್ಡಿಲ್ಲ. ಇವಾಗ 5 kg ಮಂದಿ ಎಕ್ಸ್ಟ್ರಾ ಕೊಟ್ಟವ್ರೆ. ಈಗ ತಿರುಗಿ ನೆಕ್ಸ್ಟ್ 2 kg ಜೋಳ, 2 kg ಅಕ್ಕಿಂತೆ ಗೊತ್ತಾಯ್ತು. ಕರೆಂಟ್ ಚಾರ್ಜ್ ಎಕ್ಸುವಂಥ ಅವಶ್ಯಕತೆ ಇಲ್ಲ. ಎಲ್ಲ ಲೈನ್ಗಳು ಹೇಳ್ಬಿಟ್ಟಿದೆ, ಎಲ್ಲ ಕೆಲಸಗಳಾಗ್ಬಿಟ್ಟಿದೆ. ಏನಕ್ಕೆ ಎಕ್ಸ್ಟೆಂಡ್ ಹೋಗ್ತಾರೆ ಇವರು, ಏನು ದಬ್ಬಾಕ್ತಾರಂತ. ಹಂಗಾಗಿ 10,000 ಓಟು ಏನು ಈ ನಮ್ಮ ವರ್ತೂರ್ ಪ್ರಕಾಶ್ ಅವ್ರ ಸಮಾಜದ್ದು, ಕುರುಬ ಸಮಾಜದ್ದು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲಿ ಅಂತ 10,000 ಓಟ್ ಹಾಕ್ತಾರೆ. ಬಡವರು, ಎಲ್ಲ ಜಾತಿಯಾಗಿರೋ ಬಡವರು, ಓಹ್ ಎಷ್ಟು ಕೊಡ್ತಾರಪ್ಪೋ, ಇಷ್ಟೆಲ್ಲ ಕೊಟ್ಬಿಡ್ತಾರೆ, ಒಂದೇ ಓಟ್ ಹಾಕೋದು, ಅದೊಂದು 10,000 ಓಟ್. ಅವೆಲ್ಲ ವರ್ತೂರ್ ಪ್ರಕಾಶ್ ಬರ್ತಕ್ಕಂಥ ಓಟ್ 20,000 ಓಟ್ ಹಾಚ್ಕೊಟ್ಟು 53 ಎಪ್ಪನಿಗೆ ಬಂದಿರೋದು. ಅದು 63 73,000 ಆಗೋದು. ಚೀನಾ 53. ಆ ಮುಸ್ಲಿಮ್ಸ್ ಓಟ್ ಅದನ್ನ ದಾನ ಧರ್ಮ ಮಾಡಿದ 10,000 ಓಟ್ ಬರ್ಬೇಕಾಗಿತ್ತು. ಅದನ್ನ ಒಂದು ಓಟ್ ಹಾಕೋಣ ಬಂದಿದ್ರೆ 60 ಬರಕ್ಕೆ ಹೋಗೋಣ. ಅವ್ರು 50,000ಗೆ ಇರೋರು ಕಾಂಗ್ರೆಸ್ನವ್ರು. ಇಡೀ ರಾಜ್ಯ ಎಲ್ಲ ಯಾಮಾರಿಸಿ ಓಟ್ ಹಾಕ್ಸಿದ್ರೆ ಸರ್ಕಾರ ನಡೆಸ್ತಾವ್ರೆ. ನಡೆಸಂಡಿ ಇವ್ರಿಗೆ ಏನು ಕಿತ್ತಿದ್ದ? ಕಾಶ್ಮೀರದಾಗ ನಮ್ಮವ್ರನ್ನ ಸಾಯಿಸ್ಬೇಕಾ? ಇದು ಬೇಕಾ? ಅವ್ರಿಗೆ ಸಪೋರ್ಟ್ ಕಾಂಗ್ರೆಸ್. ಇನ್ನೊಂದು ಜನ್ಮಿದ್ರೆ ನಾನು ಕಾಂಗ್ರೆಸ್ ಸಾಮ್ರಾಗೆ ಹುಡ್ತೀನಿ ಅನ್ನೋದು ಬೇರೆ. ಇವರು ಓಟ್ಗೋಸ್ಕರ, ಇನ್ನೇನಿಲ್ಲ. ಅದಕ್ಕೋಸ್ಕರ ನಮ್ಮ ಹಿಂದೂಗಳೆಲ್ಲ ಜಾಗೃತರಾಗಬೇಕು. ಮುಂದಿನ ದಿನಗಳಾಗ ಏನು ತೊಂದರೆ ಆಗಲ್ಲ. ಮುಂದಿನ ದಿನಗಳಾಗ 28ಕ್ಕೆ ಬರ್ಬೋದು, 27ಕ್ಕೆ ಬರ್ಬೋದು. ಎರಡೂ ಪಕ್ಷಗಳು ಒಂದಾಗೆ ಚುನಾವಣೆ ನಡೆಸೋದ. 140ರಿಂದ 150 ಸೀಟ್ ಬರೋದು ಖಚಿತ, ಸರ್ಕಾರ ಬರೋದು ಖಚಿತ. ನಿಮ್ಮ ಆಶೀರ್ವಾದ ಮಾತ್ರ ಇರಬೇಕು. ಇಷ್ಟೇಳಿ ನಾನು ಮಾತು ಮುಗಿಸ್ತೀನಿ.